ಅರೆಸ್ಟ್ ಯಾಕಾಗಲಿಲ್ಲ ಅಂತ ಭಾಳ ಜನ ಕೇಳ್ತಾರೆ ನನಗೆ. ಇಷ್ಟೆಲ್ಲ ಆ್ಯಕ್ಟಿವ್ ಇದ್ದು ನೀವು ಅರೆಸ್ಟ್ ಯಾಕಾಗಲಿಲ್ಲ? ನಾನು ಅರೆಸ್ಟ್ ಆಗದೆ ಇರೋಕ್ಕೆ ಡಿ ಬಿ ಚಂದ್ರೇಗೌಡರ ಕಾರಣ, ಅವ್ರು ನಮ್ಮ ಭಾವ. ಆದರೆ ಆ ಸಂದರ್ಭ ಅರೆಸ್ಟ್ ಆಗಿ ಅಕಸ್ಮಾತ್ ಸೆಂಟ್ರಲ್ ಜೈಲಿಗೆ ಹೋಗಿದ್ರೆ ಇನ್ನೊಂದಷ್ಟು ಅನುಕೂಲ ಆಗೋದು ನನಗೆ, ದೊಡ್ಡವರ ಸಂಪರ್ಕ ಬರೋದು. ಆ ಸಂದರ್ಭದಲ್ಲಿ ಬಹುತೇಕ ಆ ಚುನಾವಣೆ ಯಾವ ಥರ ನಡೀತು ಎಪ್ಪತ್ತು ಜನ ಮನಸ್ಸು ಮಾಡಿದರೆ ಏನಾಗ್ತಾರೆ ಅದೇ ಫಸ್ಟ್ಲೇ ನನಗೆ ಬಂದಂಥ ಅನುಭವ. ಯಾವ ಬೂತಿಗೆ ಹೋಗಿ ನೀವು ಅಷ್ಟು ಕಾಂಗ್ರೆಸ್ಸಿನ ವಿರುದ್ಧ ಅಭಿಪ್ರಾಯ ಇತ್ತು ಅಂತಂದರೆ ನೀವು ಎಷ್ಟು ಓಟ್ ಹಾಕಿದರೂ ಅವ್ರು ಕೇಳ್ತಾ ಇರಲಿಲ್ಲ ಯಾರು ಅಲ್ಲಿದ್ದ ಪೋಲಿಂಗ್ ಆಫೀಸರ್ಸ್. ಸಾಮಾನ್ಯ ಎಲ್ಲ ಏನು ಮಾಡ್ತಾರೆ ಅಂದರೆ ಯಾವುದಾದ್ರು ಒಂದು ಕ್ಷೇತ್ರ ಹಿಡ್ಕೊಂಡು ಅದನ್ನು ಕಲ್ಟಿವೇಟ್ ಮಾಡಿಕೊಂಡು ಅಲ್ಲಿಂದ ಬರ್ತಾರೆ. ನಮಗೇನು ಸಮಸ್ಯೆ ಅಂದರೆ ಮೂಡಿಗೆರೆ ಮೀಸಲು ಕ್ಷೇತ್ರ ಇವತ್ತಿಗೂ ಚುನಾವಣಾ ರಾಜಕಾರಣಕ್ಕಿಂತ ಅವತ್ತಿಗಿಂತ ಪಕ್ಷ ರಾಜಕಾರಣನೇ ನಮಗೆ ಹೆಚ್ಚು ಖುಷಿ ಕೊಡ್ತಾ ಇತ್ತು. ಅದರಲ್ಲೇ ಬಂದು ಮಧ್ಯದಲ್ಲಿ ಅದು ಇದು ಆಗಿದ್ದರೆ ಆಕಸ್ಮಿಕ ಅಷ್ಟೇ. ಅದರ ಪಕ್ಷ ರಾಜಕಾರಣನೇ ನಮ್ಮ ಆದ್ಯತೆ. ಈಗ ನೀವು ಬಂದಂಥ ಸಂದರ್ಭ ಚಿಕ್ಕಮಗಳೂರಿನ ನಿಮ್ಮ ಮನೆತನದ ಅಥವಾ ಈ ಥರದ ಈ ಶುದ್ಧವಾದಂಥ ಒಂದು ರಾಜಕಾರಣ ಮತ್ತು ಸೇವೆ ಅನ್ನುವ ಅರ್ಥವನ್ನೇ ಇಟ್ಟುಕೊಂಡು ನೀವು ಅಡಿ ಇಡಲಿಕ್ಕೆ ಕಾರಣವಾದಂಥ ಪರಿಸರ ಮತ್ತು ಅಲ್ಲಿಯ ಆವತ್ತಿನ ದಿನಗಳು ಹೇಗಿದ್ದವು? ಯಾಕಂದರೆ ನಿಮ್ಮ ಸ್ಟೂಡೆಂಟ್ಗಳ ಜೀವನವನ್ನು ಆಧರಿಸಿ ನೋಡಿದರೂ ಕೂಡ ಯು ಆರ್ ಸೋ ಆ್ಯಕ್ಟಿವ್, ಬಹಳ ಕ್ರಿಯಾಶೀಲವಾಗಿ ನೀವು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಿ. ಓದನ್ನು ಮತ್ತು ಸಮಾಜ, ಸಂಸ್ಕೃತಿ, ಕಲೆ, ಸಾಹಿತ್ಯ ಇವೆಲ್ಲವನ್ನು ಮೈಗೂಡಿಸ್ಕೊಂಡು ಬಂದಂಥ ಒಂದು ಅಪರೂಪದ ವ್ಯಕ್ತಿತ್ವ. ಅದಕ್ಕೆ ಕಾರಣವಾದಂಥ ಪರಿಸರ ಏನು? ಒಂದು ನಮ್ಮ ಮನೆ ಪರಿಸರನೇ. ನಮ್ಮ ತಂದೆ ಸ್ವಾತಂತ್ರ್ಯ ಹೋರಾಟಗಾರರು, ಆಮೇಲೆ ಕಾಂಗ್ರೆಸ್ಸಿಗರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು. ನಾನು ಪ್ರಾಥಮಿಕ ಶಾಲೆಯಿಂದ SSLCವರೆಗೆ ಸರ್ಕಾರಿ ಶಾಲೆಗಳಲ್ಲೇ ಓದಿದ್ದು ಮತ್ತು ಕನ್ನಡ ಮಾಧ್ಯಮದಲ್ಲೇ ಓದಿದ್ದು. ನಮ್ಮ ತಂದೆಯೇ ಸ್ವಾತಂತ್ರ್ಯ ಹೋರಾಟಗಾರರು, ಯಾವಾಗಲೂ ಖಾದಿದಾರಿಗಳಾಗಿದ್ದರು, ಸ್ವಲ್ಪ ಭಾಳ ಆದರ್ಶದ ರಾಜಕಾರಣ ಮಾಡ್ತಾಯಿದ್ರು. ನಾವು ಮೂಡಿಗೆರೆನಲ್ಲಿ ಹೈಸ್ಕೂಲ್ ಓದುವಂಥ ಸಂದರ್ಭದಲ್ಲೇ ಆ ಒಂದು ರಾಜಕೀಯ ವಾತಾವರಣ ಹೇಗಿತ್ತು ಮೂಡಿಗೆರೆಲಿ ಅಂದರೆ 62ನೇ ಇಸ್ವಿ ಮತ್ತು 67ನೇ ಇಸ್ವಿನಲ್ಲಿ ಅಲ್ಲಿ ಸಮಾಜವಾದಿ ಪಾರ್ಟಿ PSP ಗೆದ್ದಿತ್ತು. KH ರಂಗನಾಥ್ ಅವರು MLA ಆಗಿ ಆಯ್ಕೆಯಾಗಿದ್ದರು. ಲೋಕಸಭೆಗೆ M ಹುಚ್ಚೇಗೌಡ ಅಂತ ಅವರು ಆಯ್ಕೆಯಾಗಿದ್ದರು 67ರಲ್ಲಿ. ಅದನ್ನು ನಾವು ವಿದ್ಯಾರ್ಥಿಗಳಾಗಿ ದೂರದಿಂದ ನೋಡ್ತಾ ಇದ್ವಿ. ಆದರೆ ನಮಗೊಂಥರ ಭಾಳ ಕುತೂಹಲ, ಅಲ್ಲಿ ಕೆಂಪು ಟೋಪಿಗಳು, ಕೆಂಪು ಶಾಲುಗಳು, ಆ ಬಾವುಟಗಳು, ಇದೆಲ್ಲ ಏನು ಇಲ್ಲಿ ಅಂತ. ಕಾಂಗ್ರೆಸ್ಸು ಮತ್ತು ಅವರು ಎರಡೇ ಇತ್ತು. ಹಾಗಾಗಿ ಅಲ್ಲಿ ಭಾಳ ಆದರ್ಶವಾದಂಥ ರಾಜಕಾರಣ ಮಾಡ್ತಕ್ಕಂಥ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿದ್ದರು. ಹಳಸೆ ಬೈರೇಗೌಡರು ಅಂತಿದ್ದರು, ತಾರಾದೇವಿಯವರ ತಂದೆ DS ಕೃಷ್ಣಪ್ಪಗೌಡರು ಅಂತೇಳಿದ್ರು, ಸಿದ್ಧಾರ್ಥ ಅವ್ರ ತಂದೆ ಗಂಗೆ ಹೆಗಡೆಯವರು ಅಂತಿದ್ದರು. ಇನ್ನು ತುಂಬ ಜನ ನಮ್ಮ ತಂದೆಯವರಿದ್ದರು, ಇನ್ನೊಬ್ಬರು DR ಲಿಂಗೇಗೌಡರು, ಭಾಳ ಜನ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಹೋರಾಟ ಮಾಡಿ ಇದಾಗಿ ಇದ್ದಂಥವ್ರು ಇದ್ದರು. ಅವರ ಒಂದು ಆದರ್ಶ ಅವರೆಲ್ಲ ಇದನ್ನು ನೋಡಿದಂಥ ಸಂದರ್ಭದಲ್ಲಿ ಅದು ಒಂದು ರೀತಿಯಲ್ಲಿ ನಮಗೊಂದು ಮನಸ್ಸಿನ ಮೇಲೆ ಒಂದು ಪ್ರಭಾವ ಬೀರ್ತದೆ. ಅದಾದ ನಂತರ ನಾನು PUC ಓದಲಿಕ್ಕೆ ಮಂಗಳೂರಿಗೆ ಹೋದೆ. ಸೆಂಟ್ರಲ್ SCSನಲ್ಲಿದ್ದೆ. ಅಲ್ಲಿಯ ಒಂದು ವಾತಾವರಣನೇ ಬೇರೆ, ಅಲ್ಲಿಯ ಚುರುಕು ಚಟುವಟಿಕೆ ಮತ್ತೊಂದು. ಅಲ್ಲಿಂದ ನಾನು ಮತ್ತೆ ಧಾರವಾಡಕ್ಕೆ ಹೋದೆ ಡಿಗ್ರಿ ಮಾಡಲಿಕ್ಕೆ. ನಾನು ಮೆಡಿಕಲ್ ಡಾಕ್ಟರ್ ಆಗಬೇಕು ಅಂತ ನಮ್ಮ ತಂದೆಗೆ ಇಷ್ಟ ಇತ್ತು, ಸಿಕ್ಕಲಿಲ್ಲ ಸೀಟು ಅಂತ ಅಲ್ಲಿಗೆ ಓದಕ್ಕೆ ಹೋದೆ. ಅಲ್ಲಿಗೆ ಹೋದರೆ ಏನೋ ಆಗ್ಬೋದು ಮೆಡಿಕಲ್ಲು ಅಂತ, ಅದೂ ಆಗಲಿಲ್ಲ. ಅಲ್ಲಿ ಹೋಗುವಷ್ಟೊಂದು ಸಂದರ್ಭದಲ್ಲಿ ಅನೇಕರ ಪರಿಚಯ ನನಗಾಯಿತು. ಜೊತೆಗೆ ಅಲ್ಲಿ ಮರಾಠಿ ವಿರುದ್ಧದ ಒಂದು ಚಳುವಳಿ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಅದರಲ್ಲಿ ಭಾಗವಹಿಸಿದೆ. ನಾನು ಹೈಸ್ಕೂಲಲ್ಲಿದ್ದಾಗಲೇ ಅಲ್ಲಿ ಜನರಲ್ ಸೆಕ್ರೆಟರಿಯಾಗಿ ಆಯ್ಕೆಯಾದೆ. ಹಾಗೆ ಅಲ್ಲಿ ಇವ್ರನ್ನೆಲ್ಲ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ಹೇಗೆ ಅಂದರೆ ಆ ಸಂದರ್ಭದಲ್ಲೇ ಚುನಾವಣೆ ಕನ್ನಡ ಮೀಡಿಯಮ್ ವರ್ಸಸ್ ಇಂಗ್ಲೀಷ್ ಮೀಡಿಯಮ್ ನಡೀತು. ತಾರಾದೇವಿಯವರ ಸಹೋದರ ನನ್ನ ವಿರುದ್ಧ ಇಂಗ್ಲೀಷ್ ಮೀಡಿಯಮಿಂದ ನಿಂತರು, ನಾನು ಕನ್ನಡ ಮೀಡಿಯಮ್ ಪರವಾಗಿ ನಿಂತೆ, ನಾನು ಗೆದ್ದೆ ಅಲ್ಲಿ. ಅದಾದ ನಂತರ ಧಾರವಾಡಕ್ಕೆ ಹೋಗಿ ಡಿಗ್ರಿಗೆ ಹೋದಂಥ ಸಂದರ್ಭದಲ್ಲಿ ನನಗೆ HK ಪಾಟೀಲ್ರ ನನ್ನ ಸಹಪಾಠಿ, ಒಂದೇ ಕ್ಲಾಸಲ್ಲಿದ್ವಿ. ಡಾಕ್ಟರ್ ಗುರುರಾಜ್ ಕರ್ಜಿಗವ್ರು ನಮ್ಮೊಟ್ಟಿಗೆ ಅಲ್ಲಿ ಬಂದಿದ್ದರು. ತುಂಬ ಜನ ಇದ್ದರು ಅಲ್ಲಿ. ಅಲ್ಲಿಯೂ ಕೂಡ ಇದೇ ಥರ ಮಾಡ್ತಾ ಮರಾಠಿ ಚಳವಳಿ ಅದರಲ್ಲಿ ಭಾಗವಹಿಸಿದ್ವಿ, ಇನ್ನೊಂದು ಮಾಡಿದ್ವಿ. ಅಷ್ಟೊತ್ತಿಗೆ ಮಹಾಮೈತ್ರಿಕೂಟದ ಎಲೆಕ್ಷನ್ನು ಇದನ್ನೆಲ್ಲ ದೂರದಿಂದ ವೀರೇಂದ್ರ ಪಾಟೀಲರು ಮುಖ್ಯಮಂತ್ರಿಯಾಗಿ ಇದಾಗಿ ದೇವರಾಜ ಅರಸರ ಪ್ರಥಮ ಚುನಾವಣೆ 72ನೇ ಇಸ್ವಿದು ಇದೆಲ್ಲ ನೋಡ್ತಾ ಇದ್ದಾಗ ರಾಜಕಾರಣದಲ್ಲಿ ಹಾಗೇ ಸ್ವಲ್ಪ ಆಸಕ್ತಿ ಬಂತು. ಅಲ್ಲೂ ಜನರಲ್ ಸೆಕ್ರೆಟರಿ ಕಂಟೆಸ್ಟ್ ಮಾಡಿದೆ ಇದರಲ್ಲಿ ಧಾರವಾಡದಲ್ಲಿ JSS ಕಾಲೇಜಿನಲ್ಲಿ. ಅಲ್ಲೂ ಕೂಡ ನಮ್ಮ ಪ್ರಿನ್ಸಿಪಾಲ್ರಾಗಿದ್ದವರು ಅಳಿನೇ ನಿಂತ ನನ್ನ ವಿರುದ್ಧ. ಹಾಗೆ ಅಲ್ಲಿ ನನಗೆ ತುಳು ಭಾಷೆ ನನ್ನ ಅನುಕೂಲಕ್ಕೆ ಬಂತು. ಅಲ್ಲಿ ಗೀತಾ ಕುಲಕರ್ಣಿ ಅಂತ ಒಬ್ಬರು ಭಾಳ ಫೇಮಸ್ ರೈಟರ್ ಇದ್ದರು, ಅವ್ರ ಮಗಳು ರಂಜನಾ ಕುಲಕರ್ಣಿ ನನ್ನ ಕ್ಲಾಸ್ಮೇಟು ಅವರಿದ್ದರು. ಅವ್ರದ್ದು ಒಂದು ಓಟಿತ್ತು, ಅವರು ಕ್ಲಾಸ್ ರೆಪ್ರೆಸೆಂಟೇಟಿವ್ ಆಗಿದ್ದರು. ಹೀಗೆ ಆ ತುಳು ಭಾಷೆ ಕಾರಣದಿಂದಾಗ ಅವ್ರನ್ನ ಸೋಲಿಸಿ ನಾನು ಗೆದ್ದೆ. ಅಲ್ಲಿಗೆ ಬಂದೆ. ಅಷ್ಟೊತ್ತಿಗೆ ABVP ಸಂಪರ್ಕಕ್ಕೆ ಬಂದೆ. ನಾನಲ್ಲಿ ABVP ಸಂಪರ್ಕ PGR ಸಿಂಧಿಯಾ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಆಗಿದ್ದರು ABVPಗೆ.
ಅವ್ರು ಬಂದರು. ಅಲ್ಲಿ ಇದು ಮಾಡ್ತಾ ABVP ಸಂಪರ್ಕಕ್ಕೆ ಬಂದ್ವಿ. ಅಲ್ಲಿಂದ ನಾನು ಅಲ್ಲಿ ಡಿಗ್ರಿ ಮುಗಿಸಿ ಬೆಂಗಳೂರಿಗೆ ಬಂದೆ ಲಾ ಕಾಲೇಜ್ ಸೇರೋಕ್ಕೆ. ಲಾ ಕಾಲೇಜ್ ಸೇರುವಂಥ ಸಂದರ್ಭದಲ್ಲಿ ಲಾ ಕಾಲೇಜಿಗೆ ನಾನು ಇಲ್ಲಿಗೆ ಬಂದಾಗ ನಾನು ಒಬ್ಬನೇ ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಿದ್ದು. ನಾನಾಗ ಯಾರೂ ಪರಿಚಯ ಇಲ್ಲ ಬೆಂಗಳೂರಲ್ಲಿ. ನನಗೆ ಟೂರಿಸ್ಟ್ ಹೋಟ್ಲಲ್ಲಿ ಉಳ್ಕೊಂಡಿದ್ದೆ. ನಾನು ಕರ್ನಾಟಕ ಯೂನಿವರ್ಸಿಟಿ ಗ್ರ್ಯಾಜುಯೇಟ್ ಅನ್ನೋ ಕಾರಣಕ್ಕೆ ಯೂನಿವರ್ಸಿಟಿ ಲಾ ಕಾಲೇಜಿನವರು, ಆವಾಗ ಗೌರ್ಮೆಂಟ್ ಲಾ ಕಾಲೇಜು, ಸೀಟ್ ಕೊಡಲಿಲ್ಲ. ಈ ಯೂನಿವರ್ಸಿಟಿಗೆ ಸೀಟ್ ಇಲ್ಲ, ನಿನಗೆ ಹೆಂಗೆ ಕೊಡೋದು ಅಂತ, ಏನು ಮಾಡೋದು ಅಂತ ಅರ್ಥ ಆಗಲಿಲ್ಲ. ಸಡನ್ನಾಗಿ KH ರಂಗನಾಥ್ ನೆನಪು ಬಂದು ನನಗೆ. ಅವರಾಗ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ನನಗೂ ಅವರಿಗೂ ಪರಿಚಯ ಏನಿರಲಿಲ್ಲ, ದೂರದಿಂದ ನೋಡಿದ್ದೆ ಅಷ್ಟೇ. ಸೀದಾ ಹೋದೆ. ಎಡ್ವರ್ಡ್ ರೋಡಲ್ಲಿ ಕಾಂಗ್ರೆಸ್ ಆಫೀಸ್ ಇತ್ತು, KH ರಂಗನಾಥ್ ಇದ್ದರು. ಚೀಟಿ ಕಳಿಸಿದೆ, ನಮ್ಮ ತಂದೆ ಹೆಸರು ಹಾಕಿ ಚೀಟಿ ಕಳಿಸಿದೆ ಅವರಿಗೆ. ಆಗ ಅವರು ಒಂದು ದೊಡ್ಡ ಯೂತ್ ಕಾಂಗ್ರೆಸ್ ಮೀಟಿಂಗಲ್ಲಿದ್ದರು. ರಮೇಶ್ ಕುಮಾರು ಇದ್ದರು, ರಘುಪತಿ ಇದ್ದರು, ಗಂಗರಾಜ್ ಇದ್ದರು, ಇನ್ಯಾರು ತುಂಬ ಎಲ್ಲ ಅವತ್ತಿನ ಭಾಳ ಪ್ರಭಾವಿ ಯುವ ನಾಯಕರೊಟ್ಟಿಗೆ ನಾವು ಮೀಟಿಂಗ್ ಮಾಡ್ತಾಯಿದ್ರು ಅವರು. ಆ ಚೀಟಿ ಹೋದ ತಕ್ಷಣ ಮೀಟಿಂಗ್ ವರ್ಕಾಸ್ ಮಾಡಿ ನಾನು ಒಳಗೆ ಕರೆಸಿದ್ರು. ರಂಗನಾಥ್ ಕರೆಸಿ ಅಲ್ಲಿದ್ದವರಿಗೆಲ್ಲ ಹೇಳಿದರು, ನೋಡಿ ಇವರು ಇಂಥವ್ರ ಮಗ, ಇವ್ರ ತಂದೆ ನನ್ನ 2 ಚುನಾವಣೆಯಲ್ಲಿ ವಿರೋಧ ಮಾಡಿದ್ದಾರೆ ಕಾಂಗ್ರೆಸ್ಸು, ಆದರೆ ಅವರಷ್ಟು ಪ್ರಾಮಾಣಿಕ ಗಾಂಧಿವಾದಿ ನಾನು ನೋಡಿಲ್ಲ, ಹಾಗಾಗಿ ಇವನು ಈ ಥರ ಬಂದಿದ್ದಾನೆ. ಏನಪ್ಪ ಅಂದರು. ಈ ಥರ ಅಂತ ಹೇಳಿದೆ. ಹೀಗೆ ಸೀಟ್ ಕೊಡೋದಿಲ್ಲ ಅಂತ ಈ ಥರ ಅಂತ. ತಕ್ಷಣ ಪ್ರಿನ್ಸಿಪಾಲ್ರಿಗೆ ಫೋನ್ ತಗೊಂಡ್ರು. ಅವ್ರು ಅದೇ ಕಾಲೇಜಲ್ಲಿ ಓದಿದ್ದವ್ರು, ರಂಗನಾಥ್ ಕೂಡ ಗೌರ್ಮೆಂಟ್ ಲಾ ಕಾಲೇಜ್. ತಗೊಂಡು ಸದಾಶಿವನವ್ರ ಪ್ರಿನ್ಸಿಪಾಲು ಫೋನ್ ತಗೊಂಡು, ಏನು ರೀ ಸದಾಶಿವನವರೇ, ನಮ್ಮ ಹುಡುಗ ಬಂದು ಕೇಳಿದರೆ ಟಿಕೆಟ್ ಸೀಟ್ ಇಲ್ಲ ಅಂದ್ರಂತೆ. ಏನು, ಯಾರು ಸರ್ ಅಂತ. ಈ ಥರದ್ದು. ಅಯ್ಯೋ ನಿಮಗೆ ಗೊತ್ತು, ಪರಿಚಯ ಉಂಟು ಅಂತ ನಂಗೆ ಗೊತ್ತಿಲ್ಲ, ಈ ಥರ ಇದೆ, ಸ್ವಲ್ಪ ಕಷ್ಟ ಇದೆ ಬೇರೆ ಯೂನಿವರ್ಸಿಟಿಯಲ್ಲಿ. ಏನಿಲ್ಲ, ನಾನು ಹೇಳ್ತಾ ಇದ್ದೀನಿ, ಕೊಡಲೇಬೇಕು. ವಾಪಸ್ ಹೋದೆ ಸದಾಶಿವನ ಹತ್ರ. ಅವ್ರು ಹೇಳಿದರು, ರಂಗನಾಥ್ ನಿಂಗೆ ಪರಿಚಯ ಉಂಟು ಅಂತ ಮೊದಲೇ ಹೇಳೋದಿಲ್ಲನಪ್ಪ ಅಂತ. ನನಗೆ ಪರಿಚಯನೇ ಇರಲಿಲ್ಲ, ನೀವು ಸೀಟ್ ಕೊಡೋದಿಲ್ಲ ಅಂದಿದ್ದಕ್ಕೆ ನಾನು ಹೋಗಿ ಪರಿಚಯ ಮಾಡ್ಕೊಂಡಿದ್ದೆ ಅಷ್ಟೇ ಅಂತ ಹೇಳಿದೆ. ಆಮೇಲೆ ಸೀಟ್ ಕೊಟ್ಟರು. ಲಾ ಕಾಲೇಜಲ್ಲಿ ಮತ್ತೆ ಅಲ್ಲಿ ಎಲೆಕ್ಷನ್ ನಿಂತು ಜನರಲ್ ಸೆಕ್ರೆಟರಿ ಅದೇ. ಅಷ್ಟೊತ್ತಿಗೆ ಎಮರ್ಜೆನ್ಸಿ ಡಿಕ್ಲೇರ್ ಆಯಿತು. ಎಮರ್ಜೆನ್ಸಿ ಡಿಕ್ಲೇರ್ ಆಗೋಷ್ಟೊತ್ತಿಗೆ ಬೆಂಗಳೂರು ಯೂನಿವರ್ಸಿಟಿ ಸ್ಟೂಡೆಂಟ್ ಕೌನ್ಸಿಲಿಗೆ ಎಲೆಕ್ಷನ್ ನಡೀತು. ಆಗ ABVP ವರ್ಸಸ್ ಈ NSU ಹತ್ರ ಏನಿರಲಿಲ್ಲ. ಇಂದಿರಾ ಬ್ರಿಗೇಡ್ ಭಾಳ ಸ್ಟ್ರಾಂಗ್ ಆಗಿದ್ದು ಅದರಲ್ಲಿ HM ರೇವಣ್ಣ, ರಾಮಲಿಂಗಾರೆಡ್ಡಿ, ಇನ್ನೊಬ್ಬರು ಕೃಷ್ಣಾರೆಡ್ಡಿ ಅಂತಿದ್ದರು, ನಾಗಭೂಷಣ ಆರಾಧ್ಯ, ಈ ಥರ ಒಂದು ದೊಡ್ಡ ತಂಡನೇ ಇತ್ತು ಅದರಲ್ಲಿ. ಡಾಕ್ಟರ್ ರೇಣುಕುಮಾರು, ಇನ್ಯಾರು ತುಂಬ ಭಾಳ ಪ್ರಭಾವಿಗಳು, ಗಂಗರಾಜು, ಇವರೆಲ್ಲ ಇದ್ದರು. ಅವ್ರ ವಿರುದ್ಧ ಎಲೆಕ್ಷನ್ ನಿಂತ್ವಿ ನಾವು. ಕೆಲವರು ಇದರೆಲ್ಲ ABVP ಪರವಾಗಿ. ಆದರೆ ಅದು ಪರೋಕ್ಷ ಚುನಾವಣೆ, ಕಾಲೇಜಿಂದ ಬಂದ ರೆಪ್ರೆಸೆಂಟೇಟಿವ್ಸು ಓಟ್ ಹಾಕೋಂಥ ಚುನಾವಣೆ. ಆ ಸಂದರ್ಭದಲ್ಲಿ ಎಷ್ಟು ಭಯಾನಕವಾದಂಥ ವಾತಾವರಣ ಇತ್ತು ಅಂದರೆ, ಹೆಣ್ಣುಮಕ್ಕಳು ಒಂದು 3-4 ಕಾಲೇಜಿಂದ ರೆಪ್ರೆಸೆಂಟೇಟಿವ್ಸ್ ಬಂದಿದ್ದರು. NMKRV ಕಾಲೇಜು, ಹೋಮ್ ಸೈನ್ಸ್ ಕಾಲೇಜು, ಮಾರಣಿಸ್ ಕಾಲೇಜು, ಇನ್ನು ಕೆಲವು ಕಾಲೇಜಿಂದ. ಅದರಲ್ಲಿ ಒಂದು 2 ಕಡೆಯಿಂದ ಒಂದು ದುರಂತ ನಡೀತು. ಪಾಪ ಒಬ್ಬಳು ಹೆಣ್ಣುಮಗಳು ರೆಪ್ರೆಸೆಂಟೇಟಿವ್ ಆಗಿ ಬಂದವಳು ಸ್ನಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಏನೋ ವಲಯದ ಬೆಂಕಿ ತಾಗಿ ಪಾಪ ಆಕೆ ತೀರೋಗ್ಬಿಟ್ಲು. ರೆಪ್ರೆಸೆಂಟೇಟಿವ್ ಆಗಿ ಎಲೆಕ್ಟ್ ಆಗಿದ್ದವಳು ಒಬ್ಬಳು ಒಂದು ಕಾಲೇಜಿನ. ಅದು 1 ಓಟ್ ಕಮ್ಮಿ ಆಯಿತು. ಅದಾದ ನಂತರ 2 ಕಾಲೇಜಿನವ್ರನ್ನ ಬರೋಕ್ಕೆ ಬಿಡಲಿಲ್ಲ. ಇವರು ಭಾಳ ಪ್ರಭಾವಿಗಳಿದ್ದರು ಇವರೆಲ್ಲ, ಯೂತ್ ಕಾಂಗ್ರೆಸ್ನವರು, ಇಂದಿರಾ ಬ್ರಿಗೇಡ್ನವರು. ಹಾಗೆ 1 ಓಟಿಗೆ ನಾನು ಸೋತೆ. ಇನ್ನೊಬ್ಬರು ದೇವರಾಜ್ ಅಂತ ಕೊಡಗಿನವರಿದ್ದರು, ಅವ್ರು ಪ್ರೆಸಿಡೆಂಟ್ ಕಂಟೆಸ್ಟ್ ಮಾಡಿದರು. ನಾಗಭೂಷಣ ಆರಾಧ್ಯನ ವಿರುದ್ಧ, ಅವರಿಗೆ ಅಮೇರಿಕಾದಲ್ಲಿದ್ದಾರೆ, ನನ್ನ ಸ್ನೇಹಿತರೆ, ಅವ್ರ ವಿರುದ್ಧ 1 ಓಟಿಗೆ ಸೋತೆ. ಹೀಗೆ ಅಲ್ಲಿ ಅಷ್ಟೊತ್ತಿಗೆ ಎಮರ್ಜೆನ್ಸಿ, ಅದ್ರ ವಿರುದ್ಧ ಅದು ಭೂಗತ ಚಳವಳಿ ಪ್ರಾರಂಭ ಆಯಿತು. ಪಾರ್ಲಿಮೆಂಟರಿ ಡೆಲಿಗೇಷನ್ ಅಶೋಕ ಹೋಟ್ಲಿಗೆ ಬಂದಾಗ ಕರಪತ್ರ ಹಂಚೋದು ಅದು ಇದು ಎಲ್ಲ. ಅರೆಸ್ಟ್ ಯಾಕಾಗಲಿಲ್ಲ ಅಂತ ಭಾಳ ಜನ ಕೇಳ್ತಾರೆ ನನಗೆ. ಇಷ್ಟೆಲ್ಲ ಆ್ಯಕ್ಟಿವ್ ಇದ್ದು ನೀವು ಅರೆಸ್ಟ್ ಯಾಕಾಗಲಿಲ್ಲ? ನಾನು ಅರೆಸ್ಟ್ ಆಗದೆ ಇರೋಕ್ಕೆ DB ಚಂದ್ರೇಗೌಡರ ಕಾರಣ. ಅವ್ರು ನಮ್ಮ ಭಾವ, ನಮ್ಮ ದೊಡ್ಡಪ್ಪನ ಮಗಳು, ಅವ್ರ ಮದುವೆ ಆಗಿರೋದು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅರೆಸ್ಟ್ ಆಗೋಂಥ ಲಿಸ್ಟಲ್ಲಿ ನಂದು 5ರೊಳಗೆ ಇತ್ತು ಹೆಸರು, ಅಥವಾ 10ರೊಳಗೆ ಇತ್ತು. ಮೂಡಿಗೆರೆಯಲ್ಲೂ ದಯಾನಂದ ನಾಯಕರು ಅಂತಿದ್ದರು, RSSನ ಮುಖ್ಯಸ್ಥರು, ಅವರಾದರು. ತುಂಬ ಜನ ಅರೆಸ್ಟ್ ಆದ್ರಲ್ಲಿ. ಅಲ್ಲಿ ಗೋರೆ ಅವರು DC ಇದ್ದರು. ಅವರಿಗೆ ಇವರು ಹೇಳಿ, ಚಂದ್ರೇಗೌಡರು, ನೋಡಿ ಅವನ್ನ ಮಾತ್ರ ಅರೆಸ್ಟ್ ಮಾಡಬೇಡಿ, ನಮ್ಮ ಭಾವ ಮತ್ತು ನಮ್ಮ ಕುಟುಂಬದಲ್ಲೆಲ್ಲ ಕೆಟ್ಟ ಹೆಸರು ಬಂದುಬಿಡ್ತದೆ ಅಂತೇಳಿ ನನಗೆ, ನೀನು ಯಾವ ಕಾರಣಕ್ಕೂ ಮೂಡಿಗೆರೆಯಲ್ಲಿ ಮಾತ್ರ ಕಾಣಿಸ್ಕೊಂಬೇಡ, ಚಿಕ್ಕಮಗಳೂರಲ್ಲಿ ನೀನು ಎಲ್ಲರೂ ಬೆಂಗಳೂರಿಗೆ ಏನಾರು ಮಾಡ್ಕೆ, ನೀನು ಇಲ್ಲಿ ಮಾತ್ರ ಬರಬೇಡ ನೀನು ಅಂತೇಳಿ ಅಂದರು ಚಂದ್ರೇಗೌಡರು. ಆಮೇಲೆ ಬೆಂಗಳೂರಿನಲ್ಲಿ ಚಟುವಟಿಕೆ ಎಲ್ಲ ಮಾಡಿದ್ವಿ. ಪೆರೋಲಿಗೆ ಪ್ರಯತ್ನ ಮಾಡೋದು, ಮತ್ತೊಂದು ಮಾಡೋದು, ಇದೆಲ್ಲ ಬಹುತೇಕ ಅವ್ರ ಪ್ರಭಾವ ಅರ್ಸಿಗೆ ಹೇಳಿದ್ರು, ಯಾರಿಗೆ ಹೇಳಿದ್ರು ಗೊತ್ತಿಲ್ಲ ನನಗೆ. ಅವರೇನು ನನಗೆ ಹೇಳಲಿಲ್ಲ ಏನು ಮಾಡಿದೆ ಅಂತ. ಬಟ್ ಅರೆಸ್ಟ್ ಮಾಡಬೇಡ ಅಂತ ಹೇಳಿದ್ದ ಹೌದು ಅವರು ಚಂದ್ರೇಗೌಡರು DCಗೆ. ಉಳಿದವ್ರಿಗೆ ಹೇಳಿರಬಹುದು, ಯಾಕೆ ನಾನು ಅರೆಸ್ಟ್ ಆಗಲಿಲ್ಲವಲ್ಲ, ಆ ಕಾರಣಕ್ಕೆ. ಇಲ್ಲದೆ ಅರೆಸ್ಟ್ ಆಗಬೇಕಾಗಿತ್ತು, ಯಾಕಂದರೆ ABVPನಲ್ಲಿ ಭಾಳ ಆ್ಯಕ್ಟಿವ್ ಆಗಿದ್ದೆ ನಾನು. ಆ ಕಾರಣಕ್ಕೋಸ್ಕರ ಆಗಲಿಲ್ಲ. ಆಮೇಲೆ ಇದು ಆ ಸಂದರ್ಭದಲ್ಲಿ ಅಟಲ್ ಜಿಯವರಿಗೆ ಬರೋಲ್ಲ, ಇದು ಇನ್ನೇನೋ ಪ್ರಯತ್ನಗಳು ನಡೀತಾ ಇದ್ವು, ಸಿಂಧಿನಿಗೆ, ಇದೆಲ್ಲ ಕೂಡ ಭಾಳ ಜನ ಇದ್ದರು. ಆದರೆ ಆ ಸಂದರ್ಭ ಅರೆಸ್ಟ್ ಆಗಿ ಅಕಸ್ಮಾತ್ ಸೆಂಟ್ರಲ್ ಜೈಲಿಗೆ ಹೋಗಿದ್ರೆ ಇನ್ನೊಂದಷ್ಟು ಅನುಕೂಲ ಆಗೋದು ನನಗೆ, ದೊಡ್ಡ ಸಂಪರ್ಕ ಬರೋದು. ಯಾಕೆಂದರೆ ಅಟಲ್ ಜಿಯವರು, ಅದ್ವಾನಿ ಅವರು, SN ಮಿಶ್ರಾ,
ಆಮೇಲೆ ಭಾಳ ಜನ ರಾಮಕೃಷ್ಣ ಹೆಗಡೆ, ದೇವೇಗೌಡರು, ಪಟೇಲರು ಎಲ್ಲ ದಿಗ್ಗಜರೆಲ್ಲ ಎಸ್ ವೆಂಕಟರಾಮು, ಎ ಕೆ ಸುಬ್ಬಯ್ಯ ಎಲ್ಲ ಒಳಗೆ ಇದ್ರಲ್ಲ, ಅದೊಂದು ಅನುಕೂಲ. ಅದು ಸಿಂಧಿನಿಗೆ ಅದರ ಲಾಭ ಆಯಿತು, ಉಗ್ರಪ್ಪನಿಗೆ ಅದರ ಲಾಭ ಆಯಿತು, ಅವರ ಪರಿಚಯ ಸ್ನೇಹದ್ದು. ಓಕೆ, ಅದಾಯಿತು. ಅಷ್ಟೊತ್ತಿಗೆ ಎಮರ್ಜೆನ್ಸಿ ಮುಗೀತು. 77ರಲ್ಲಿ ಮೊದಲನೇ ಚುನಾವಣೆ. ಕೆ ಎಸ್ ಹೆಗಡೆ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿದ್ವಿ ಜನತಾ ಪಾರ್ಟಿಯಿಂದ. ಕೆಂಗಲ್ಲು ದೈತ್ಯ ಪ್ರತಿಭೆ, ದೈತ್ಯ ವ್ಯಕ್ತಿತ್ವ ಕೆಂಗಲ್ದು. ಆಗ ಯೂನಿವರ್ಸಿಟಿ ಹಾಸ್ಟೆಲಲ್ಲಿದ್ವಿ ನಾವೆಲ್ಲ. ಆ ಸಂದರ್ಭದಲ್ಲಿ ಬಹುತೇಕ ಆ ಚುನಾವಣೆ ಯಾವ ಥರ ನಡೀತು, 70 ಜನ ಮನಸ್ಸು ಮಾಡಿದರೆ ಏನಾಗ್ತಾರೆ ಅದೇ ಫಸ್ಟ್ಲೇ ನನಗೆ ಬಂದಂಥ ಅನುಭವ. ಯಾವ ಬೂತಿಗೆ ಹೋಗಿ ನೀವು ಅಷ್ಟು ಕಾಂಗ್ರೆಸ್ಸಿನ ವಿರುದ್ಧ ಅಭಿಪ್ರಾಯ ಇತ್ತು ಅಂತಂದರೆ ನೀವು ಎಷ್ಟು ಓಟ್ ಹಾಕಿದರೂ ಅವ್ರು ಕೇಳ್ತಾ ಇರಲಿಲ್ಲ ಯಾರು ಅಲ್ಲಿದ್ದ ಪೋಲಿಂಗ್ ಆಫೀಸರ್ಸ್. ನಾವೇ ಆ ಸಂದರ್ಭದಲ್ಲಿ ಯೂನಿವರ್ಸಿಟಿ ಹಾಸ್ಟೆಲೇ ಹುಡುಗರು ಒಬ್ಬೊಬ್ಬ 8-10 ಓಟ್ ಹಾಕಿರ್ಬೋದು. ಹೋಗೋದು ಪೋಲಿಂಗ್ ಬೂತಿಗೆ ಯಾರ್ದು ಆಗಿಲ್ಲ ಅಂತ ನೋಡೋದು, ಹಾಕದೆ ಏಜ್ ನೋಡೋದು, ಹಾಕ್ತಾ ಇರೋದೆ. ಅವರೇ ಅಳಿಸೋರು, ಕೈಗೆ ಹಾಕಿದ್ನ ಅಳ್ಸೋಕ್ಕೆ ಸಹಾಯ ಮಾಡೋರು ಅವರು. ಅಷ್ಟರ ಮಟ್ಟಿಗೆ ಆಡಳಿತ ವಿರುದ್ಧವಾದಂಥ ಅಲೆ ಇತ್ತು ಅದಕ್ಕೆ. ಹಾಗಾಗಿ ಎಮರ್ಜೆನ್ಸಿ ಆದ ತಕ್ಷಣ ಆದಂಥ, ಯಾಕಂದರೆ ಇಷ್ಟೊಂದು ಜನ ಅರೆಸ್ಟ್ ಮಾಡಿದರು, ಇದೆಲ್ಲ ಮಾಡಿದರು. ದೇವರಾಜ ಹೆಸರಿಗೆ ವಿಪರೀತವಾದಂಥ ಒಂದು ಇದಿತ್ತು, ಜನಮನ್ನಣೆ ಇತ್ತು, ಅದೆಲ್ಲ ಇತ್ತು. ಇನ್ಸ್ಪೈಟ್ ಆಫ್ ಇಟ್ಟು ಅದು ಆ ಚುನಾವಣೆಗೆ ಕೆಲಸ ಮಾಡಲಿಲ್ಲ. ಆದರೆ ಇಲ್ಲಿ ಒಂದು ಮಾತ್ರ ಕೆ ಎಸ್ ಹೆಗಡೆಯವರ ವಿಚಾರದಲ್ಲಿ ಮಾತ್ರ ಅದು ಕೆಂಗಲ್ ಸೋತು ಕೆ ಎಸ್ ಹೆಗಡೆಯವರು ಇಲ್ಲಿ ಗೆದ್ದರು ಅದನ್ನ. ಆದರೆ ಭಾಳ ಕಡೆ ಗೆಲ್ಲಕ್ಕಾಗಲಿಲ್ಲ. ಆ ಥರ ಪರಿಸ್ಥಿತಿ ಭಾಳ ಕಡೆ ಬರಲಿಲ್ಲ. ಆ ಥರ ಜನ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ಆದಂಥ ಮೊದಲನೇ ಅನುಭವ ನನಗದು ಇದಾದದು. ಅಷ್ಟೊತ್ತಿಗೆ ನಾನು ಲಾನೂ ಆಗಿತ್ತು, ಒಂದಷ್ಟು ದಿವಸ ಪ್ರಾಕ್ಟೀಸು ಮಾಡಿದ್ದೆ ಹೈಕೋರ್ಟಲ್ಲಿ, ಹಾಸನದಲ್ಲಿ, ಇಲ್ಲಿ ಎಲ್ಲ ಲೋಯರ್ ಕೋರ್ಟಲ್ಲೂ ಮಾಡಬೇಕು ಅಂತ ಪ್ರೊಫೆಸರ್ MR ಜನಾರ್ದನ್ ಆಫೀಸು, SV ಸುಬ್ರಹ್ಮಣ್ಯಂ ಅಂತ ಕಂಟೋನ್ಮೆಂಟಲ್ಲಿದ್ದರು ಅವ್ರ ಆಫೀಸಲ್ಲಿ ಎಲ್ಲ ಮಾಡಿದ್ದೆ ನಾನು. ಅಷ್ಟೊತ್ತಿಗೆ ಕರೆಕ್ಟಾಗಿ ಸರ್ಕಾರ ಜನತಾ ಪರಿವಾರದ್ದು ಬಂತು, ಇಂದಿರಾ ಗಾಂಧಿ ಸೋತಿದ್ದರು, ಚಿಕ್ಕಮಗಳೂರು ಎಲೆಕ್ಷನ್ ಬಂತು. ಚಿಕ್ಕಮಗಳೂರು ಎಲೆಕ್ಷನ್ ಬಂದಂಥ ಸಂದರ್ಭದಲ್ಲಿ ಕ್ಯಾಂಪೇನಿಗೆ ಹೋಗಲೇಬೇಕಾಯಿತು, ಒಂದು ನಿಲುವು ತಗೊಳ್ಳೇಬೇಕಾಯಿತು. ಆಲ್ಮೋಸ್ಟ್ ಅಷ್ಟೊತ್ತಿಗೆ ಸಿಂಧಿಯಾ ರಾಜ್ಯ ಯೋಜನಾ ಅಧ್ಯಕ್ಷರಾದರು, ಜೀವರಾಜ ಆಳ್ವ, ಶ್ರೀನಿವಾಸ್ ಪ್ರಸಾದ್ ಇವರೆಲ್ಲ ಉಪಾಧ್ಯಕ್ಷರಾದರು, ನನ್ನನ್ನು ಜನರಲ್ ಸೆಕ್ರೆಟರಿ ಮಾಡಿದರು. ಅಷ್ಟೊತ್ತಿಗೆ ಪಕ್ಷ ರಾಜಕಾರಣ ಪ್ರಾರಂಭ ಆಗೇ ಹೋಯಿತು. ಚಿಕ್ಕಮಗಳೂರಿಗೆ ಹೋದ್ವಿ, ಅಲ್ಲಿ ಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ವಿ ಒಂದು 15-20 ದಿವಸ. ಆ ಸಂದರ್ಭ ಮಾತ್ರ ನಮಗೆ ಇಡೀ ಕಾಂಗ್ರೆಸ್ಸಿನ ಮತ್ತು ಜನತಾ ಪರಿವಾರದ ಹೂ ಇಸ್ ಹೂ ಅಂತ ಕೇಳ್ಬೋದು ಅಂಥವರೆಲ್ಲ ಚಿಕ್ಕಮಗಳೂರಿಗೆ ಬಂದು ಲ್ಯಾಂಡ್ ಆದರು. ಚರಣ್ ಸಿಂಗು, ಜಗಜೀವನ್ ರಾಮು, ಚಂದ್ರಶೇಖರ್ ಅವರಿಂದ ಹಿಡಿದು ಜಾರ್ಜ್ ಫರ್ನಾಂಡಿಸ್ ಅವರು ಕ್ಯಾಂಪೇನ್ ಮಾಡ್ತಾ ಇದ್ದಂಥ ರೀತಿ ಮಾತ್ರ ಅದು ಅಸಾಧ್ಯ. ಇಂದಿರಾ ಗಾಂಧಿಗೆ ಯಾವ ಥರ ಜನ ಸೇರ್ತಾಯಿದ್ರು ಅದೇ ರೀತಿ ಜಾರ್ಜ್ ಫರ್ನಾಂಡಿಸ್ಗೂ ಎಲ್ಲ ಕಡೆ ಜನ ಸೇರ್ತಾಯಿದ್ರು. ಇದೆಲ್ಲ ನೋಡಿದಂಥ ಸಂದರ್ಭ ಹೆಚ್ಚು ಕಮ್ಮಿ ತಿಳಿದೇನೋ ಉದ್ದೇಶ ಇದ್ದೋ ಇಲ್ಲದೆ ರಾಜಕೀಯದ ಮುಖ್ಯವಾಹಿನಿ ಸೇರಾಯಿತು. ಸಕ್ರಿಯವಾಗಿದ್ದರು. ತಂದೆಯವರಿದ್ದರು. ಅವರು ಎಮರ್ಜೆನ್ಸಿ ಆಗೋಷ್ಟೊತ್ತಿಗೆ ಕಾಂಗ್ರೆಸ್ಸಿನ ವಿರುದ್ಧ ಆಗಿದ್ದರು. ಎಲ್ಲರನ್ನ ಅರೆಸ್ಟ್ ಮಾಡಿದ್ದು ಇದೆಲ್ಲ ಅವರಿಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ಅವರು ವಿರುದ್ಧವಾಗಿದ್ದರು. ಚಂದ್ರೇಗೌಡರೇ ಕ್ಯಾಂಡಿಡೇಟು. ಅಫ್ಕೋರ್ಸ್ ಚಂದ್ರೇಗೌಡರು ಗೆದ್ದರು 77ರ ಚುನಾವಣೆಯನ್ನು ಬಿಟ್ಟುಕೊಟ್ರು ಆಮೇಲೆ ಇಂದಿರಾ ಗಾಂಧಿ ಚುನಾವಣೆಯಲ್ಲಿ ಇವರೆಲ್ಲರ ಒಂದು ಹತ್ತಿರ ನೋಡೋಂಥ ಒಂದು ಅವಕಾಶವೂ ಆಯಿತು. ಅಷ್ಟೊತ್ತಿಗೆ ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನ್ನು ಸೋತಿದ್ವಲ್ಲ ನಾವು. ಅಷ್ಟೊತ್ತಿಗೆ 78 ಎಲೆಕ್ಷನ್ ಮುಗಿದ ನಂತರ ಅದಾಗಿದ್ದು. ಅರಸು ಮತ್ತೆ ಗೆದ್ದಿದ್ದರು. ಆ ಸಂದರ್ಭದಲ್ಲಿ ಆ ಒಂದು ಸಂದರ್ಭಗಳೆಲ್ಲ ಕೂಡ ಬಹುತೇಕ ನಾಯಕರುಗಳು ಪರಿಚಯ ಪ್ರಾರಂಭ ಆಯಿತು ನಮಗೆ ಇದರಲ್ಲಿ. ಆಗಲೇ ಹೆಚ್ಚು ಕಮ್ಮಿ ಚಂದ್ರಶೇಖರ್ ಅವರು ಪರಿಚಯ ಆಗಿದ್ದು, ಇಂಥ ಅನೇಕ ಜನ ದೊಡ್ಡ ದೊಡ್ಡ ನಾಯಕರು, ಸಮಾಜವಾದಿ ನಾಯಕರುಗಳದ್ದೆಲ್ಲ ಪರಿಚಯ ಆಗಿದ್ದು. ಅದರಿಂದಾಗಿ ಲಾಭ ಆಗಿದ್ದು, ದೊಡ್ಡ ನಾಯಕರುಗಳ ನಿಕಟ ಪರಿಚಯ ಆಗಿದ್ದು. ನಷ್ಟ ಆಗಿದ್ದು, ಯಾವುದೇ ಒಂದು ಕ್ಷೇತ್ರವನ್ನು ಹಿಡೀಲಿಕ್ಕೆ ಆಗಲಿಲ್ಲ. ನಾವು ರಾಜ್ಯದಿಂದಲೇ ಎಂಟ್ರಿ ಕೊಟ್ಟಿದ್ದರಿಂದ ಪಾಲಿಟಿಕ್ಸಿಗೆ ಸಾಮಾನ್ಯ ಎಲ್ಲ ಏನು ಮಾಡ್ತಾರೆ ಅಂದರೆ ಯಾವುದಾದ್ರು ಒಂದು ಕ್ಷೇತ್ರ ಇಟ್ಕೊಂಡು ಸ್ಥಳೀಯವಾಗಿ ಅದನ್ನು ಕಲ್ಟಿವೇಟ್ ಮಾಡಿಕೊಂಡು ಅಲ್ಲಿಂದ ಬರ್ತಾರೆ. ನೀವು ಇಲ್ಲಿಂದ ಅಲ್ಲಿಗೆ ಹೋದ್ರಿ. ನಮಗೇನು ಸಮಸ್ಯೆ ಅಂದರೆ ಮೂಡಿಗೆರೆ ಮೀಸಲು ಕ್ಷೇತ್ರ ಇವತ್ತಿಗೂ 52ನೇ ಮೊದಲನೇ ಚುನಾವಣೆಯಿಂದ ಇವತ್ತುವರೆಗೂ ನಾವು ಹುಟ್ಟಿದ ಊರು ಮೀಸಲು ಕ್ಷೇತ್ರನೇ. ಹಾಗೆ ಬೇರೆ ಕಡೆನೇ ನಾವು ಹೋಗೋದಾದರೆ ಅಷ್ಟೊತ್ತಿಗೆ ನಾವು ರಾಜ್ಯದಲ್ಲಿ ಇಲ್ಲಿಂದ ಪ್ರಾರಂಭ ಮಾಡಿದ್ರಿಂದ ನಮಗೆ ಚುನಾವಣಾ ರಾಜಕಾರಣಕ್ಕಿಂತ ಅವತ್ತಿಗಿಂತ ಪಕ್ಷ ರಾಜಕಾರಣನೇ ನಮಗೆ ಹೆಚ್ಚು ಖುಷಿ ಕೊಡ್ತಾಯಿತ್ತು. ಅದರಲ್ಲೇ ಬಂದ್ವಿ. ಮಧ್ಯದಲ್ಲಿ ಅದು ಇದು ಆಗಿದ್ದರೆ ಆಕಸ್ಮಿಕ ಅಷ್ಟೇ. ಅದರ ಪಕ್ಷ ರಾಜಕಾರಣನೇ ನಮ್ಮ ಆದ್ಯತೆ. ಅದರಲ್ಲಿ ಬಂದು 78ರಿಂದ ಸಕ್ರಿಯವಾಗಿ ಅದರಲ್ಲಿ ಭಾವಿಸಿ 80ನೇ ಇಸ್ವಿ ಅಷ್ಟೊತ್ತಿಗೆ ರಾಜ್ಯ ಯೋಜನಾ ಅಧ್ಯಕ್ಷರಾಗಿ ಮತ್ತು ದೊಡ್ಡವ್ರ ಸಂಪರ್ಕ ಸಡನ್ನಾಗಿ ಬಂದು ಹೋಯ್ತು. ಎಲ್ಲರೂ ಕೂಡ ರಾಮಕೃಷ್ಣ ಹೆಗಡೆಯವರು, ದೇವೇಗೌಡರು, ಬೊಮ್ಮಾಯಿಯವರು, ಪಟೇಲ್ರಿಂದ ಹಿಡಿದು ಎಲ್ಲ ದಿಗ್ಗಜರು, ಒಬ್ರಿಗಿಂತ ಒಬ್ಬರು. ರಾಚಯ್ಯನವರು, M ಚಂದ್ರಶೇಖರು, ಕೃಷ್ಣಯ್ಯರು, ಶ್ಯಾಮಣ್ಣ, ಒಂದು ದೊಡ್ಡ ಪಟ್ಟಿನೇ ಇದೆ ಆ ಥರ ದೊಡ್ಡ ಇವರು. ನಜೀರ್ ಸಾಬು, ಅಬ್ದುಲ್ ನಜೀರ್ ಸಾಬು ಇದೆಲ್ಲ. ಹಾಗಾಗಿ ಅವೆಲ್ಲ
ಆ ಒಡನಾಟದ ಕಾರಣದಿಂದಾಗಿಯೇ ನಮಗೆ ಸ್ವಲ್ಪ ಈ ರೀತಿಯ ಮನೋಭಾವ ನಮ್ಮಲ್ಲಿ ಮೂಡಲಿಕ್ಕೆ ಕಾರಣ ಆಗಿರೋದು. ಇಲ್ಲಾಂದರೆ ಆ ಥರ ಅಧಿಕಾರ ರಾಜಕಾರಣ ಅವರು ಯಾರೂ ಮಾಡ್ತಂಥವ್ರೇ ಅಲ್ಲ.